ವಾವ್ ಆಗ್ ನೋಡು ಯಾವ ತರ ಇದೆ ಬಟ್ಟೆ. ನಿನ್ನೆ ತಗೊಂಡಿರೋದು ಸೌತೆಕಾಯಿ ಉಳ್ಕೊಂಡಿದೆ. ಕಂಡೀಷ್ನರು ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಂಡಿದೀನಿ. ಯು ಕಮ್ ಟು ಮೈ ಚಾನಲ್. ಬೆಳಗ್ಗೆ ನಾನು ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಪಾಪು ಎದ್ಬಿಟ್ಟು ಜ್ಯೂಸ್ ಕುಡಿತಾ ಇದೆ. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ರೈಸ್ ಮಾಡ್ತಾ ಇದ್ದೀನಿ. ರೈಸ್ ಮಾಡಿದ್ಮೇಲೆ ಆಮೇಲೆ ಏನ್ ಕೆಲಸ ಅಂತ ನೋಡ್ತೀನಿ. ಎಲ್ಲ ಆದ್ಮೇಲೆ ನಮ್ಮೋಳು ಬರ್ತಾಳೆ. ನಮ್ಮೋಳು ಬಂದ್ಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ. ಬೆಕ್ಸ್ ಜೊತೆಲಿ ಆಟ ಆಡ್ತಾ ಇರೋ ನೀನು. ಹಲೋ ಹಲೋ. ಟಾಟಾ. ಜೆಪ್ಟೋದಲ್ಲಿ ಆರ್ಡರ್ ಬುಕ್ ಮಾಡಿದೆ. ಇದು ಮಕಾನ ತಗೋ. ಮತ್ತೆ ಇದೊಂದು ಚಿಪ್ಸ್ ಇದೊಂದು ಬುಕ್ ಮಾಡಿದ್ದೆ. ಅದಾದ್ಮೇಲೆ ಮೊಸರು ಬಜ್ಜಿ ಮಾಡಕ್ಕೆ. ಅದಾದ್ಮೇಲೆ ಇದು ಏನಕ್ಕೆ ಬುಕ್ ಮಾಡಿದೀನಿ ಅಂತಂದ್ರೆ ಕಂಡೀಷ್ನರು. 1 ಮಿನಿಟ್ ಕಂಡೀಷ್ನರ್ ಅಂತೆ. ನನ್ನ ಇದು ಗುಂಗ್ರು ಆಗ್ತಾ ಇದೆ. ಫುಲ್ ಕೂದಲೆಲ್ಲ ಇದಾಗ್ತಾ ಇದೆ. ಅದಕ್ಕೆ ಫುಲ್ ನೈಸ್ ಮಾಡ್ಬೇಕು ಇವಾಗ. ಬಾಚ್ತಾ ಇದ್ರೆ ಬಾಚನ್ಗೆನ ಮುರಿದೋಗ್ತಾ ಇದೆ. ಸ್ಮೂತ್ ಮಾಡಕ್ಕೋಸ್ಕರ ಕಂಡೀಷ್ನರ್ ಅಂತಂದಿದೀನಿ. ನೋಡೋಣ ಯಾವ ತರ ಆಗುತ್ತೆ ಅಂತ. ಕಂಡೀಷ್ನರು ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಂಡಿದೀನಿ. ಇವಾಗ 2 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡ್ತೀನಿ. ಯಾವ ತರ ಬರುತ್ತೆ ಅಂತ ನೋಡ್ತೀನಿ. ಇವಾಗ 2 ಮಿನಿಟ್ಸ್ ಆಗಿದೆ. ಇವಾಗ ವಾಶ್ ಮಾಡ್ತೀನಿ ಯಾವ ತರ ಬರುತ್ತೆ ಅನ್ಬಿಟ್ಟು. ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಬಿಟ್ಟಿದೀನಿ. ಇವಾಗ ಒರೆಸ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ನೋಡ್ಬೇಕು ಬಾಚನ್ಗೆ ಮುರಿತದ ಇಲ್ಲ ಅಂತ ನೋಡ್ಬೇಕು, ಚೆಕ್ ಮಾಡ್ಬೇಕು. ಫೈನಲಿ ಇವಾಗ ಈ ತರ ಬಂದಿದೆ. ಇವಾಗ ಬಾಚನ್ಗೆ ಏನು ಮುರಿತಲ್ಲ, ಫುಲ್ ಸ್ಮೂತ್ ಆಗ್ಬಿಟ್ಟಿದೆ. ಸಖತ್ ಸ್ಮೂತ್ ಆಗಿದೆ. ಇವಾಗ ನಮ್ಮೋಳು ಬಂದು ಏನ್ ಸಮಾಚಾರ. ಹಲೋ ಓಯ್, ಏನ್ ಸಮಾಚಾರ, ಚೆನ್ನಾಗಿದ್ಯಾ? ಏನೇನ್ ತಂದಿದ್ಯಾ ಇವತ್ತು? ಯಾರು ನಿಮ್ ಮೇಡಮ್ ಕೊಟ್ಟಿರೋದಾ? ಒಂದು ಬ್ಯಾಗು. ಇದಲ್ಲ, ಇದು ಇದಲ್ಲ. ಇದು ಇದು ನೀನ್ ತಗೊಂಬಂದ? ನನ್ಗೆ ಗೊತ್ತಿತ್ತು. ಮತ್ತೆ ಇದು ಫ್ಯಾನಾ? ಓ, ಏರ್ ಬರೋದಾ ಇದು? ಅಲ್ದೆ ಜಾತತು. ಇದು ಕಿಸ್ ಕೊಡ್ತಾ ಇದೀಯ ಗೊಂಬೆಗೆ? ಇದು ಗೊಂಬೆ. ಓ, ಇದು ನೀನ್ ತಂದಿದ್ಯಾ? ಓಕೆ ಓಕೆ. ಇದೆಂತದು? ಇದೆಂತಪ್ಪ? ಬಟ್ಲು. ಇಷ್ಟು ಕೊಟ್ಟಿದ್ದಾರೆ ನಮ್ಮೋಳ್ಗೆ. ವಾವ್ ಆಗ್ ನೋಡು ಯಾವ ತರ ಇದೆ ಬಟ್ಟೆ. ಸಖತ್ತಾಗಿದೆ. ವಾವ್ ಆಂಟಿ ಹೆಂಡತಿ. ವಾವ್, ಸ್ವಲ್ಪ ಸ್ಟೈಲ್ ಮಾಡು ಹಿಂಗ ವಾಕಿಂಗ್. ವಾವ್, ಇನ್ನೊಂದ್ಸಲ ಮಾಡು. ವಾವ್, ಹಾಲ್ ಕುಡಿತಾ ಇದ್ದೆ ಸ್ಕೂಲ್ ಬ್ಯಾಗ್ ಹಾಕೊಂಡು. ವಾವ್, ಸಖತ್ತಾಗಿದ್ಯಾ ಲಕ್ಷ್ಮಮ್ಮ. ವಾವ್ ಲಕ್ಷ್ಮಿ. ನನ್ನ ಸ್ಟೈಲಲ್ಲಿ ಮೊಸರು ಬಜ್ಜಿ ಮಾಡಿದೆ. ರೈಸ್ ಎಲ್ಲರ ಸ್ಟೈಲು, ಇದು ನನ್ನ ಸ್ಟೈಲಲ್ಲಿ ಮಾಡಿದೆ. ಎಲ್ಲ ಚೆನ್ನಾಗಿ ತಿಂದ್ವಿ ಅಷ್ಟೇ. ಇವಾಗ ಅವಳು ಬಂದಿದ್ದಾಳೆ. ನಾನು ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ನಾನು ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ನಮ್ಮವಳು ಬಂದು ಮಗುನ ಅವಳು ನೋಡ್ಕೊತಾಳೆ. ಇವಾಗ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ನೋಡೋಣ. ನಿನ್ನೆ ಅಂತೂ ಆಗಲಿಲ್ಲ. ಡ್ಯೂಟಿಗಳು ಕರೆಕ್ಟಾಗಿ ಬಿದ್ದಿಲ್ಲ. ಮಳೆ ಅಂತೂ ಚೆನ್ನಾಗಿ ಬಂತು, ಹೆವಿನೇ ಬಂತು. ಆದರೆ ಡ್ಯೂಟಿಗಳು ಬಿದ್ದಿಲ್ಲ. ಇವಾಗ ಆನ್ ಮಾಡ್ತಾ ಇದ್ದೀನಿ. ಎಲ್ಲ ಊಬರ್ ಆನ್ ಆಯಿತು. ರ್ಯಾಪಿಡನ್ನು ಆನ್ ಆಯಿತು. 2 ಆನ್ ಆಯಿತು. ಇವಾಗ ಬಿದ್ದರೆ ಹಾಕೊಂಡು ಹೋಗ್ತಾ ಇರೋದೆ. ಲಾಂಗ್ ಡ್ಯೂಟಿ. ವರ್ತೂರ್ ಹತ್ರ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. 7 ನಿಮಿಷಕ್ಕೆ 7 ಕಿಲೋಮೀಟರ್ 27 ನಿಮಿಷ.
ಫಸ್ಟ್ ಡ್ರಾಪ್ ಮಾಡಿದೆ ವೈಟ್ ಫೀಲ್ಡ್ ಕಾಡುಗುಡಿ. ಹೊರತೂರ್ ಹತ್ರ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿತ್ತು. ಹೊರತೂರ್ ಹತ್ರ ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಇವಾಗ ಇಲ್ಲಿಂದ ಮನೆ ಕಡೆ ಅಲ್ಲ, ಸಾರಿ, ಈ ಕಡೆ ಲಾಂಗ್ ರೂಟ್ ಯಾವ್ದನ ಎತ್ಕೋಬೇಕು ಇವಾಗ. ನಿನ್ನೆ ತಗೊಂಡಿರೋದು ಸೌತೆಕಾಯಿ ಉಳ್ಕೊಂಡಿದ್ದೆ. ನಿನ್ನೆ ಸಾರಿ ಮೊನ್ನೆ ಅನ್ಸುತ್ತೆ ತಗೊಂಡಿದ್ದು. ಅದನ್ನ ಇವಾಗ ಖಾಲಿ ಮಾಡ್ಬೇಕು. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ. ಸಖತ್ತಾಗಿದೆ. ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದೀನಿ, ವೈಟ್ ಸಾಲ್ಟು ಮಿಕ್ಸ್ ಇದೆ, ಆಮೇಲೆ ಪೆಪ್ಪರ್ ಪೌಡರ್ ಇದೆ, ಅದಾದ್ಮೇಲೆ ಚಿಲ್ಲಿ ಪೌಡರ್ ಇದೆ. ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ, ಹೊಡೆದಿದ್ದು ಒಂದೇ ಡ್ಯೂಟಿ. ಇವಾಗ ಆರಾಮಾಗಿ ಈ ತರ ರೆಸ್ಟ್ ತಗೊಂತಾ ಇದೀನಿ. ಡ್ಯೂಟಿ ಬಿದ್ರೆ ಹಾಕೊಂಡು ಹೋಗ್ತಾ ಇರ್ತೀನಿ. ಇವಾಗ ಪೀಕ್ ಅವರ್ ಬೇರೆ, ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ವೈಟ್ ಫೀಲ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಹತ್ತಿಬೆಲೆ ಹೋಗ್ಬೇಕು, ಎಲ್ಲ ಹೋಗ್ಬೇಕಂದ್ರೆ 2 ಅವರ್ ಬೇಕು ಜಾಮಲ್ಲಿ. ಅಷ್ಟು ಜಾಮ್ ಆಗಿರುತ್ತೆ. ಎಲ್ಲ ಆಫೀಸ್ ಬಿಡ್ತಾರೆ ಇವಾಗ, ಅದಕ್ಕೆ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಡುತ್ತೆ. ಅದಕ್ಕೆ ವೇಟ್ ಮಾಡ್ಕೊಂಡಿದೀನಿ ಇಲ್ಲಿ. ಡ್ಯೂಟಿ ಬಿದ್ರೆ ಟಕ್ ಅಂತ ಎತ್ಕೊಂಡು ನೀ ಅಂತ ಹೋಗ್ತೀನಿ ಪಿಕಪ್ಗೆ. ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇಲ್ಲೆಲ್ಲ ಪಿಕಪ್ ಮಾಡೋದು 10 ನಿಮಿಷ 20 ನಿಮಿಷ ಬೇಕು. ಬರೀ 1 ಕಿಲೋಮೀಟರ್ 2 ಕಿಲೋಮೀಟರ್ಗೆಲ್ಲ ಅಷ್ಟೇ ಜಾಮ್ ಆಗ್ಬಿಟ್ಟಿರುತ್ತೆ. ಇವಾಗ ವೈಟ್ ಫೀಲ್ಡ್ ಕಾಡುಗುಡಿಯಿಂದ ಅಕ್ಷಯನಗರ ಡ್ರಾಪ್ ಮಾಡಿದೆ. SNN ರಾಜ್ ಅಪಾರ್ಟ್ಮೆಂಟು. ಟೋಟಲು 123 ನಿಮಿಷ, 2 ಅವರ್ ಡ್ರಾಪ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿತ್ತು. ಇವಾಗ ಊಬರ್ ಆನ್ ಮಾಡ್ಕೊಂಡಿದ್ದೀನಿ, ಯಾವ್ದನ್ನ ಬಿತ್ತಂದ್ರೆ ಹೋಗದೆ. ಅಕ್ಷಯನಗರದಿಂದ ಇವಾಗ ಟೋಲ್ ಹತ್ರ ಡ್ರಾಪ್ ಮಾಡಿದೆ, ಎಲೆಕ್ಟ್ರಾನಿಕ್ ಸಿಟಿ. ಥ್ಯಾಂಕ್ ಯು ಸರ್. ಇವಾಗ ಇಲ್ಲಿಂದ ಸೀದಾ ಮನೆ ಕಡೆ. ಇವತ್ತೆಲ್ಲರೂ ಊರಿಗೆ ಹೋಗ್ತಾರೆ, ಅದಕ್ಕೆ ಎಷ್ಟು ಜನ ಇದಾರೆ ಇಲ್ಲಿ ನೋಡಿ. ಎಷ್ಟು ಜನ ಇದಾರೆ ಇವತ್ತು. ಫುಲ್ ಜಾಮ್ ಆಗ್ಬಿಟ್ಟಿದೆ ಇಲ್ಲಿ. ಮನುಷ್ಯರದೇ ಜಾಮ್ ಆಗಿದೆ, ಗಾಡಿ ಜಾಮ್ ಇಲ್ಲ. ಫೈನಲಿ ಮನೆ ಹತ್ರ ರೀಚ್ ಆದೆ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ನಂದು 1400 ಸಮಥಿಂಗ್ ಆಗಿದೆ ಅಷ್ಟೇ. ಇವಾಗ ನಮ್ಮ ಲಕ್ಷ್ಮಮ್ಮ ಏನ್ ಮಾಡ್ತಾ ಇದೆ ಅಂತ ನೋಡ್ಬೇಕು. ಮಲಗಿದ್ಯಾ ಎದ್ದಿದ್ಯಾ, ಬೇರೆಯವ್ರು ಏನ್ ಮಾಡ್ತಾ ಇದ್ರೆ ನೋಡ್ಬೇಕು. ಮಲಗ್ಬಿಟ್ಟಿದೆ ನನ್ನ ಹೆಂಡತಿ ಮತ್ತೆ ನನ್ನ ಮಗಳು. ನಾನು ಏನಿದೆ ಅಂತ ತಿನ್ಬೇಕು ಅಷ್ಟೇ ನನ್ನ ಕೆಲ್ಸ. ಇವಾಗ ರೈಸ್ ಉಂಟು, ರೈಸ್ ಇದೆ. ಅವು ಬೆಳಗ್ಗೆ ನಾನ್ ಮಾಡಿರೋದು ಮೊಸರು ಬಜ್ಜಿ ಇದೆ, ಬಾರಿಸ್ಬಿಡೋದೆ ಅಷ್ಟೇ, ಏನು ಮಾಡಕ್ ಆಗಲ್ಲ.